ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ BK ನ್ಯೂಸ್ ಕನ್ನಡ. ನಾನು ರೋಹಿಣಿ ದೊಡ್ಡಮನಿ. ಮಾಡಿದ ಕೂಡ ಅದಾದ್ರೂ ಸರಿಯಾಗಿ ಒಂದು ನ್ಯಾಯ ಕೊಡುವಂತ ದೃಷ್ಟಿಲ್ಲ. ಯಾಕಂದ್ರೆ ಅರೆ ಅಲೆಮಾರಿ ಮತ್ತು ಅಲೆಮಾರಿಗಳಿಗೆ ಅವರ ಪರಿಸ್ಥಿತಿ ನೋಡಿದ್ರೆ ಕಣ್ಣಲ್ಲಿ ನೀರು ಬರ್ತದೆ. ಹಂದಿಜೋಗಿಯವರು, ಹಂದಿಗೋಲರು, ಗಂಟಿಚೋರು, ಶಿಣಿಕ್ಯಾತರು, ಸುಳ್ಗಾಸಿದ್ರು, ಈ ಪರಿಸ್ಥಿತಿ ಇನ್ನೂ ಅಯೋಮಯ. ಒಂದು ತುತ್ತಿನ ಊಟಕ್ಕೂ ಕೂಡ ಅಲ್ಲಿರುವಂತಹ ಅವರನ್ನು ತಂದು ವಿಶೇಷವಾಗಿ ಅವರಿಗೆ ಸಪರೇಟ್ ಆಗಿ ನಾವು ಒಳಗಿಸ ಕೊಡದೇ ಇರ್ತಾರೆ. ಮುಂದೆ ಅವ್ರನ್ನ ಯಾವಾಗ ನಾವು ಸಮಾಜದ ಪ್ರಮುಖವಾಗಿ ತರಕಾಗ್ತದೆ. ನಾವು ಸಾಮಾಜಿಕ ಹೋರಾಟ ಆದಾಗ ಎಲ್ಲರ ಬಗ್ಗೆ ವಿಚಾರ ಮಾಡಬೇಕಾಗ್ತದೆ, ಬರೀ ಒಬ್ಬರು ವಿಚಾರ ಆ ನಿಟ್ಟಿನ ಹೋರಾಟ ಮಾಡ್ಕೊಂಡು ಬಂದವನಿಗೆ 50 ಮನುಷ್ಯನ ಮೀಸಲಾತಿ ವಿರೋಧಿ ಅಂತ ಟೀಕನ್ ಹಾಕ್ತಾರೆ. ನಾವು ಬಹುತೇಕ ನಿಮ್ಮ ಮಾಧ್ಯಮದವರು ಮುಖ್ಯನ ಹಲವಾರು ಕ್ಲಿಪ್ಗಳು ಇವತ್ತು, ಯಾಕಂದ್ರೆ ಡಿಜಿಟಲ್ ಬಂದಾಗಿಂದ ಯಾವ ಎಲ್ಲಿಂದ ಅದನ್ನ ಎಸ್ಕೇಪ್ ಮಾಡೋ ಸಾಧ್ಯ ಇಲ್ಲ, ಉಲ್ಟಾ ಹೊಡೆಯುತ್ತಾರೆ. ಯಾವ ಒಂದು ನಿರ್ಬಂಧ ನಾನು ಕೂಡ ಗೊತ್ತದ ಭಾರತೀಯ ಜನತಾ ಪಕ್ಷ ಇದ್ದವನೇ. ಅಲ್ಲಿದ್ದವರು ಕೂಡ ಮಾಧುಸ್ವಾಮಿ ಕಮಿಷನ್ ಹೋರಾಟದಲ್ಲಿದ್ದಾಗ ಸರಿಯಾಗಿ ನಮ್ಮ 4 ಕೋಟಿ ಕೊಟ್ಟಿದ್ದಾರೆ, ಒಂದು ಸಪರೇಟ್ ಆಗಿ ಕೊಟ್ಟಿದ್ದಾರೆ. ಅವ್ರಿಗೂ ನ್ಯಾಯ ಸಿಕ್ಕ, ನಮಗೂ ನ್ಯಾಯ ಸಿಕ್ಕದ ನಾವು ಅವ್ರಿಗೆ ಗಮನಿಸಿದ್ದೀವಿ. ನಂತರ ದಿನಗಳಲ್ಲಿ ವಿರೋಧ ಕೂಡ ಮಾಡಿದ್ವಿ. ಒಟ್ಟಾರೆ ಒಟ್ಟಾಗಿ ನಾವು ಗಟ್ಟಿಯಾಗಿರುವಂತಹ ಮೀಸಲಾತಿ ಹೊಡೆಯೋದು ಬೇಡ ಅಂತ. ಈಗ ಇಲ್ಲದ ಕೂಡ ನನಗೆ ಬದನೆ ನಾನು ಒಂದು ಪ್ರಿನ್ಸಿಪಲ್ಗೆ ಬದನ ಅಂತ ಗೊತ್ತು. ಪಾರ್ಟಿಗಳು ಬದಲಾದ ತಕ್ಷಣ ಆ ರೀತಿಯ ಬದಲಾವಣೆ ಮಾಡ್ಕೊಂಡಲ್ಲ. ಒಟ್ಟಾರೆ ಸಾಮಾಜಿಕ ಹಿತರಕ್ಷಣೆಯಲ್ಲಿ ದಲಿತರ ಒಂದು ಸಂಘಟಿತ ಹೋರಾಟಕ್ಕೆ ಶಕ್ತಿ ಸಿಗಬೇಕು ಅನ್ನೋದ ಸದಾಭಿಷೇಕರು. ಆ ನಿಟ್ಟಲ್ಲಿ ಈ ಒಂದು ಸಂಘಟನಾತ್ಮಕ ಹೋರಾಟದಲ್ಲಿ ಯಾವುದೇ ರೀತಿಯಿಂದ ಭಿನ್ನಾಭಿಪ್ರಾಯಗಳು ಬರದೆ ಇದರ ಹೋರಾಟದ ಶಕ್ತಿ ಕುಂದದೆ ಶಕ್ತಿಯನ್ನು ಹೆಚ್ಚಿಸುವಂತ ಕೆಲಸ ಈ ಮುಂಚೂಣಿಯಲ್ಲಿರುವಂಥ ನಾಯಕರು ಮಾಡಲಿ, ಅಷ್ಟೇ ನನ್ನ ವಿಚಾರ. ಆರ್ಥಿಕ ಮತ್ತು ಶೈಕ್ಷಣಿಕ ಪ್ರಗತಿಯನ್ನು ಸಾಧಿಸಿ ನಿರುದ್ಯೋಗವನ್ನು ಈ ವಿಷಯ ಕುರಿತಾಗಿ ಈ ಮೊದಲಿನ ಬಹಳಷ್ಟು ನಾನು ಮಾಧ್ಯಮಗೋಷ್ಠಿಗಳನ್ನ ಪ್ರತಿಪಾದನೆ ಮಾಡಿದ್ದೆ. ಒಟ್ಟಾರೆ ಹುನ್ನಾಳೆ ಯಾವ ರೀತಿ ಇದೆ ಅಂದ್ರೆ, ದಲಿತರ ಶಕ್ತಿಯನ್ನ ಕುಂದಿಸಿ, ದಲಿತರನ್ನ ವಿಭಜಿಸಿ, ದಲಿತರು ಎಂದೂ ಒಂದ್ ಕಡೆ ಸೇರದೇ ಇರುವ ಹಾಗೆ ಮಾಡುವಂತ ಹುನ್ನಾರ ಅಂತ ಈ ಮುಂಚಿನ ಮಾಧ್ಯಮಗೋಷ್ಠಿನ ಹೇಳಿದ್ದೀನಿ. ಯಾಕಂದ್ರೆ 1875 ಇದೇ ಬ್ರಿಟಿಷರು ಕ್ರಿಮಿನಲ್ ಟ್ರೈಬ್ ಆಕ್ಟ್ ಅಂತ ತರ್ತಾರೆ. ಯಾಕಕ್ಕೋಸ್ಕರ ಅಂದ್ರೆ ಬಂಜಾರರು ಸ್ವಲ್ಪ ಧೈರ್ಯವಂತವರು, ಯುದ್ಧಗಳಲ್ಲಿ ನುಗ್ಗಿ ಆಹಾರ ಸಾಮಗ್ರಿಗಳನ್ನ ಮದ್ದುಗಳನ್ನು ಸಪ್ಲೈ ಮಾಡುವಂತಹ ಶಕ್ತಿ ಉಳ್ಳವರು, ವ್ಯಾಪಾರಿಗಳು, ಇವರನ್ನ ನಾವು ಫ್ರೀ ಆಗಿಬಿಟ್ರೆ ಇವರು ಸ್ವಾತಂತ್ರ್ಯದ ಒಂದು ಚಳವಳಿಗೆ ಸಹಕಾರಿ ಆಗ್ತಾರೆ ಅಂತಂದು ಅದು ಒಂದೇ ಉದ್ದೇಶದಿಂದ ಕ್ರಿಮಿನಲ್ ಟ್ರೈಬ್ ಆಕ್ಟ್ ಅನ್ನ ನಮ್ಮ ಮೇಲೆ ಹೇರಿ. ಹೆಂಗಂದ್ರೆ ಹುಟ್ಟಿದ ಬಹು ಕೂಡ ಕ್ರೈಮ್ ಕ್ರಿಮಿನಲ್ ಅಂದ್ರೆ ಅನುವಂಶಿಕ ಅಪರಾಧಿ ಎಂಬ ಅಡಿಪಟ್ಟದ ಕಟ್ಟಿ ನಮಗೆ ಸೆಟಲ್ಮೆಂಟ್ ಹಾಕಿದಂತ ಇತಿಹಾಸ. ಅದರಿಂದ ಮುಕ್ತರಾಯಿತು ನಾವು ಸ್ವಾತಂತ್ರ್ಯ ನಂತರದಲ್ಲಿ. ಆದ್ರೂ ಕೂಡ ನಮಗೆ ಮೀಸಲಾತಿ ಸಿಕ್ಕಿದೆ ಹಾವೂರು ಕಮಿಷನ್ 1977 ನಂತರದಲ್ಲಿ. ಅಲ್ಲಿವರೆಗೂ ನಾವು ಉತ್ತರ ಕರ್ನಾಟಕದ ಬಹುತೇಕ ಭಾಗದಲ್ಲಿ ನಾವು ಡಿನೋಟಿಫೈಡ್ ಟ್ರೈಬ್ ಅಂತ DNC ಅಂತ ನೋಟಿಫೈಡ್ ಟ್ರೈಬ್ ಅಂತ ಅವ್ರು ಮಾಡಿದ್ರು, ಇದು ಡಿನೋಟಿಫಿಕೇಶನ್ ಮಾಡಿದ್ರು ಅಷ್ಟೇ. ಅಂದ್ರೆ ಅದೇ ಕ್ರಿಮಿನಲ್ ಶಬ್ದ ಅಷ್ಟೇ ಹೋಗಿತ್ತು, ಅದು ಸ್ವಲ್ಪ ಸಿಕ್ಕಿರ್ಲಿಲ್ಲ. ಅದೇ ನಾರ್ವೆ ಕೃಷ್ಣರಾಜ ಅರಸರ ಮೈಸೂರು ಪ್ರಾಂತ್ಯದಲ್ಲಿ 1930 ಸೈಮನ್ ಕಮಿಷನ್ ಒಂದು ಆಧಾರ ತೆಗೆದುಕೊಂಡು ಅಲ್ಲಿ SN ಘೋಷಣೆ ಮಾಡಿದ್ರು. ಅವಾಗಲೇ ಬಜಾರ್ನಲ್ಲಿ ನೀವು ದಾವಣಗೆರೆ ಕಡೆ ಹೋದ್ರೆ ಬಹುತೇಕವಾಗಿ ವಿದ್ಯಾವಂತರು ಅಭಿವೃದ್ಧಿ ಹೊಂದಿದಂತಹ ಬಜಾರ್ನಲ್ಲಿ ಕಾಣಬಹುದು. ಅಲ್ಲಿ ನಮ್ಮ ಪರಿಸ್ಥಿತಿ ಈ ಕಡೆ ಬಯಲು ಬಂದ್ರೆ ಬಹುಶಃ ಪಂಚಾವನ್ ಕಥೆ ಕೇಳಿರ್ಬೋದು, ಗುಲ್ಬರ್ಗಂತಹ ತಾಂಡಗಳ ಬಗ್ಗೆ ಕೇಳಿರ್ಬೋದು, ಮತಾಂತರದ ಒಂದು ಹಾವಳಿ ನಮಗೆಲ್ಲ ಗೊತ್ತಿದೆ. ಬಟ್ಟೆಗೋಸ್ಕರವಾಗಿ ಕಳುಬಟ್ಟೆ ಸರಾಯಿಗಳು ಮಾಡಿ ಅನಾಹುತವಾಗಿ ತಾವು ಕೇಳಿದ್ವಿ. ಯಾಕಂದ್ರೆ ಬಟ್ಟೆ ಅನ್ನೋದು ಬಹಳ ತುಂಬುತ್ತವಾಗಿ ಏನಾದ್ರೂ ಮಾಡಬೇಕಂತ ಒಂದು ಅನಿವಾರ್ಯ ಪರಿಸ್ಥಿತಿಗೆ ಇಳಿದು ಏನೇನೋ ಸಮಸ್ಯೆಗಳಿಂದ ತಮ್ಮೆಲ್ಲ ಗೊತ್ತಿದೆ. ಇನ್ನೆಲ್ಲ ಸರಿಪಡಿಸಬೇಕಾದ್ರೆ ಒಂದು ಏಕೀಕೃತವಾದ ಒಂದು ಮೀಸಲು ಆಗಬೇಕಾದ್ರೆ ದೊಡ್ಡದಾಗಿ ಈಗ ಒಡೆದಾಗಿದೆ. ಈಗ ಅವ್ರು ಹೊಡೆದ್ರು ಕೂಡ ಲಘು ಅನ್ಯಾಯ ನನ್ನ ಒಂದು ಸ್ವಾರ್ಥಕ್ಕಾಗಿ, ಇನ್ನೊಬ್ಬರೇ ಆದ ಸ್ವಾರ್ಥಕ್ಕಾಗಿ ಅತಿ ಕೆಳಮಟ್ಟದಲ್ಲಿರುವಂತಹ ಅಥವಾ ಅತೀವಾಗಿ ಸಮಸ್ಯೆಯಲ್ಲಿರುವಂತಹ ನಮ್ಮದೇ ಬಂಧುಗಳು ದಲಿತರಂತ ನಾನು ಬೇರೆ ಅಂತ ನಾನು ಭಾವಿಸಲಿಲ್ಲ. ನನ್ನದೇ ಬಂಧು, ನನ್ನ ಸಹೋದರ ಅಂತ ನಾವು ಅವರಿಗೂ ಕೂಡ ನ್ಯಾಯ ಸಿಗಲೇಬೇಕು. ಅವರು ಹೋರಾಟ ಕೂಡ ಯಾವ ರೀತಿ ಹೋರಾಟಕ್ಕೆ ನೀನೇ ನಾವು ಬೆಂಬಲ ಕೊಟ್ಟಿದ್ದೋ ಆ ಹೋರಾಟ ಕೂಡ ನಮ್ಮ ಮನ ಧನದಿಂದ ನಾವೆಲ್ಲರೂ ಹೋರಾಟಕ್ಕೆ ಬರಬೇಕು. ಧನ್ಯವಾದ ಸರ್. ಗಟ್ಟಿಯಾದ ನಿಮ್ಮಿಂದ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದು ನಿಜ. ಅದೇ ರೀತಿ
ಅಪಾರ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು, ಬೆಂಬಲಿಗರು, ಅಭಿಮಾನಿಗಳು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ನಿನ್ನೆ ಆ ಹೋರಾಟದಲ್ಲಿ ಪಾಲ್ಗೊಂಡು ನಿನ್ನೆಯ ಒಂದು ಹೋರಾಟಕ್ಕೆ ಯಶಸ್ವಿಯಾಗಿ ಕೂಡ ಕಾರಣವಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಮಾಡಬೇಕಾಗಿದ್ದು ಸಮಾಜ ಹಿತಕ್ಕಾಗಿ, ಸಮಾಜಕ್ಕೆ ಮಾರಕವಾಗಿರುವಂತಹ ಈ ಒಳ ಮೀಸಲಾತಿಯ ನಿರ್ಧಾರ ಒಕ್ಕಟ್ಟಿಂದ ನಾವೆಲ್ಲ ಸೇರಿ ಮೀಸಲಾತಿಯ ಪ್ರಮಾಣ ಹೆಚ್ಚಿಸುವ ಹೋರಾಟ ಮಾಡಬೇಕಾಗಿತ್ತು. ಸರ್ಕಾರಕ್ಕೆ ಇನ್ನು ಮನವರಿಕೆ ಮಾಡುವ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಮಾಡಬೇಕಂತಹ ಹೋರಾಟ ಅದು ಆಗಬೇಕಾಗಿತ್ತು, ಆಗಬೇಕು ಅಂತ ನಮ್ಮ ಒಂದು ಆಶಯ, ಸದಭಿಲಾಷೆ. ಅಂತ ಒಂದು ಸಾಮಾಜಿಕ ಪ್ರಜ್ಞೆಗಳಂತಹ ಸದಾಶಿವ ಆಯೋಗದ ವಿರೋಧಿ ಹೋರಾಟದ ಮುಂಚೂಣಿಯಿದ್ದಂತಹ ಒಬ್ಬ ವ್ಯಕ್ತಿ, ಒಳ ಮೀಸಲಾತಿ ವಿರೋಧಿ ರಾಜ್ಯ ಮಟ್ಟದ ಸಮಿತಿಯಲ್ಲಿರುವಂತಹ ಒಬ್ಬ ವ್ಯಕ್ತಿ, ಬಹುತೇಕ ಸದಾಶಿವ ಆಯೋಗದ ಹೋರಾಟದಲ್ಲಿ ಅತ್ಯಂತ ಒಂದು ಕೇಂದ್ರ ಸ್ಥಾನ ಉಳ್ಕೊಂಡು ಇಡೀ ರಾಜ್ಯಾದ್ಯಂತ ಸಂಘಟನೆ ಮಾಡೋಕೆ ಕಾರಣೀಭೂತಂತಹ ಒಬ್ಬ ವ್ಯಕ್ತಿ ನಾನು. ನಿಮ್ ಜನ ಬಹಳ ಜನ ಇದ್ದಾರೆ, ನಾನು ಒಬ್ಬನೇ ಅಂತ ಹೇಳೋದಿಲ್ಲ. ಇಷ್ಟೆಲ್ಲ ಹಿನ್ನೆಲೆ ಇಟ್ಕೊಂಡು ನಿನ್ನೆಯ ಹೋರಾಟಕ್ಕೆ ಹೋದಾಗ ಹೋರಾಟದ ಸಂಘಟಕರೊಬ್ಬರಾದಂಥವರು ರಾಜಕೀಯವಾಗಿ ಮಾತಾಡುವ ನಾನು ಖಂಡಿಸಬಹುದಾಗಿತ್ತು. ಆಗ ವಾಕ್ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೆ ಕೊಟ್ಟಿದೆ ನಮ್ಮ ಸಂವಿಧಾನ, ಮಾತಾಡಲಿ, ನನ್ನ ಒಂದು ಸಂದರ್ಭ ಬಂದಾಗ ಉತ್ತರ ಕೊಡ್ತಾ ಇದ್ದು ಅಂತ ನಾನು ಮೌನ ವಹಿಸಿದೆ. ಅವ್ರು ಮಾತಾಡೋದಕ್ಕೆ ಅವರ ಮಾತನ್ನ ಮುಗಿಯೋರು ಸಹಕರಿಸಿದ್ರು. ಸರ್ಕಾರ ವಿರುದ್ಧವಾಗಿ ಓತಪ್ರೇತ ಮಾತಾಡಿದ್ರು. ಕಾಂಗ್ರೆಸ್ ಮುಖಂಡರು ಹೋದ ಬಾರಿ ಭಾಜಪ ಬಚಾವೋ ತಾಂಡ ಬಚಾವೋ ಅಂತ ಆಂದೋಲನ ಮಾಡಿ ಭಾಜಪದವರನ್ನ ಸೋಲಿಸಿದ್ರು. ಅವ್ರು ಈ ಬಾರಿ ನಾವು ಮತಗಳನ್ನು ಕೇಳಕ್ ಬಂದಾಗ ಮೆಟ್ಲು ಬಡೀರಿ, ಚಪ್ಪಲಿಂದ ಬಿಡ್ರಿ ಅಂತ ಮಾತುಗಳನ್ನ ಬಳಸಿದ್ರು. ಅಲ್ಲಿ ಹೋದಾಗ ನಾನು ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ, ಬಂಜಾರ ಸಮಾಜ ಸೇವಕನಾಗಿ ಹೋಗಿದ್ದೆ ವಿನಃ ಅಲ್ಲಿ ಕಾಂಗ್ರೆಸ್ ಮುಖಂಡನ ಹೋಗಿರ್ಲಿಲ್ಲ. ಯಾಕೆ ಪಕ್ಷ ಅತೀತದಿದ್ದಾಗ ಆ ಮುಖಂಡ, ಆ ಲೇಬಲ್, ಪದವಿಗಳನ್ನ ಹೊರಗಿಟ್ಟು ಹೋಗ್ಬೇಕಂತ ಒಬ್ಬ ನೈಜ ಸಾಮಾಜಿಕ ಸೇವಕನ ಕೆಲಸ. ಆ ರೀತಿ ಹೋಗಿದೆ. ಯಾವಾಗ ಆ ಮಾತು ಹೇಳಿದ್ರು ನಾನು ಸ್ವಲ್ಪ ಅದು ಕೇಳ್ತಂಗಾಯ್ತು. ಆದ್ರೂ ಕೂಡ ಅವ್ರು ಸಂಪೂರ್ಣವಾಗಿ ಭಾಷಣ ಆಗೋದು ನಾನು ಸಹಕರಿಸಿದೆ, ಸುಮ್ಮನೆ ಇದೆ. ನಂತರ ನನಗೆ ಅವಕಾಶ ಸಿಕ್ಕ ಸ್ಪಷ್ಟೀಕರಣ ಕೊಟ್ಟು ಮಾತಾಡೋಣ ಅಂತ ನಾನು ಶುರು ಮಾಡಿದ್ದವು. ಮೊದಲು ಜೈ ಭೀಮ್ ಅಂತ ಘೋಷಣೆ ಕೂಗು ಹಚ್ಚಿದೆ. ಸರಿಯಾದ ಪ್ರತಿಕ್ರಿಯೆ ಬರಲಾದಾಗ ಘೋಷಣೆ ಕೂಗುವಂತ ಶಕ್ತಿ ನಿಮ್ಮ ಗಂಟಲುಗಳಿಲ್ಲ, ಮೀಸಲಾತಿ ಶಕ್ತಿ ಎಲ್ಲಿಂದ ಬರ್ತದೆ ನಿಮಗೆ ಅಂತ ನಾನು ಜನರಿಗೆ ಉದ್ದೇಶಿಸಿ ಮಾತನಾಡಿ, ಇಂತಹ ಒಂದು ಸದವಿರಾಚಿ ಇರುವಂತಹ ಹೋರಾಟ ಪಕ್ಷಾತೀತ ಹೋದಾಗ ಒಬ್ಬ ಕಾಂಗ್ರೆಸ್ ಮುಖಂಡನಾಗಿ ನಿಮ್ಗೆ ಸಪೋರ್ಟ್ ಮಾಡಿ ಬಂದಾಗ ನಮ್ಮನ್ನೇ ಮೆಟ್ಲು ಹೊಡಿತೀರಿ, ಸಮಾಜ ಹಿತಗಳ ಮೆಟ್ಲು ಹೊಡೆದ್ರೆ ತಪ್ಪಿಲ್ಲ ಅಂತ ಮಾತನ್ನ ಶೋಧನೆ ಮಾಡ್ತಾ ಇದ್ದೆ. ಅವಾಗ ಪಟ್ಟಭದ್ರ ವಿದ್ಯಾರ್ಥಿಗಳು ತಮ್ಮದೇ ಒಂದು ಬೇಳೆ ಬೇಯಿಸೋಸ್ಕರವಾಗಿ ನನ್ನ ಮೇಲೆ ಮತಿ ಬಿದ್ದು ಮೈಕನ್ನು ಕಸ್ಕೊಂಡು ಯಾವ ವಿಚಾರಗಳನ್ನ ನಮ್ಮ ಜನರಿಗೆ ತಿಳಿಸ್ಬೇಕಾಗಿತ್ತು, ವಿಸ್ತೃತವಾಗಿ ತಿಳಿ ಹೇಳಬೇಕಾಗಿತ್ತು. ಇಡಿಯಾದ ಸಮಾಜವನ್ನ ಮುಂದಿನ ಹೋರಾಟಕ್ಕೆ ನಾವು ಅಣಿಗೊಳಿಸಬೇಕಾಗಿತ್ತು. ಎಲ್ಲಿವರೆಗೂ ವಿಷಯಗಳನ್ನ ಬಿಡಿ ಬಿಡಿಯಾಗಿ ತಿಳಿಸಿ ಹೇಳುವವರೆಗೂ ಜನರ ಮನಕ್ಕೆ ಮುಟ್ಟೋದಿಲ್ಲ. ಆ ಒಂದು ಪ್ರಯತ್ನ ಇದ್ದಾಗಲೇ ಇಡಿಯಾದ ಘಟನೆ ಅದು ನಿಜವಾಗ್ಲೂ ಖಂಡನೀಯ. ಆದರೂ ಕೂಡ ಪತ್ರಿಕಾಗೋಷ್ಠಿ ಯಾಕೆ ಕರೀಲಿಪ್ಪ ಅಂದ್ರೆ ಈ ಒಂದು ಆದಂತಹ ಸಣ್ಣ ಘಟನೆ ಸಮಾಜದ ಮೇಲೆ ಮತ್ತು ಹೋರಾಟ ಮೇಲೆ ಪ್ರತಿಕೂಲವಾದಂತಹ ಪರಿಣಾಮ ಬೀರಬಾರದು. ಒಟ್ಟಾರೆ ಈ ಹೋರಾಟ ಒಬ್ಬ ಪಕ್ಷದಿಂದ ಹೋಗಬಾರ್ದು, ಸಮಾಜದಿಂದ ಆಗಬೇಕು, ಪಕ್ಷಾತೀತವಾದ ಆಗಬೇಕಂತ ನಮ್ಮೆಲ್ಲರ ಒಂದು ಅಭಿಲಾಷೆ. ಬಹಳಷ್ಟು ಜನ ನಮ್ಮ ಕಾಂಗ್ರೆಸ್ ಮುಖಂಡರು ಬರಬೇಕಾಗಿತ್ತು, ಆದರೆ ಅತ್ಯಂತ ಬಹಳ ತ್ವರಿತವಾಗಿ ನಿರ್ಧಾರ ತೆಗೆದುಕೊಂಡಾಗ ಅವರೆಲ್ಲೂ ತಮ್ಮ ವೈಯಕ್ತಿಕ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಸಂದರ್ಭದ ಮಧ್ಯೆ ಅವರ ಒಂದು ಮತ್ತೊಮ್ಮೆ ನಿಮ್ಮ ಮುಂದೆ ಬಂದು ವಿಷಯಗಳನ್ನು ತಿಳಿಸ್ತೇವೆ. ನಮ್ಮ ಮುಖೇನ ಇಡೀ ರಾಜ್ಯಕ್ಕೆ ಮತ್ತು ಸರ್ಕಾರಕ್ಕೆ ವಿನಂತಿ ಮಾಡೋದಂದ್ರೆ, ದಯವಿಟ್ಟು ತಾವುಗಳು ನೀಡಿದಂತಹ ತೆಗೆದುಕೊಂಡ ನಿರ್ಧಾರ ಪುನರ್ ಪರಿಶೀಲನೆ ಮಾಡಿ. ಯಾವ ರೀತಿ ಹೋದ ಬಾರಿ ಭಾಜಪಕ್ಕೆ ಪಾಠ ಕಲಿಸಿದೀವೋ ಅದು ನಮಗೆ ತಿರುಗುಮಾನ ಆಗಬಾರದು. ಸಾಮಾಜಿಕ ನ್ಯಾಯ ಕೊಡುವಲ್ಲಿ
ಅಲೆಮಾರಿ ಮತ್ತು ಅಲೆಮಾರಿ ಪರಿಶಿಷ್ಟ ಬಂಧುಗಳಿಗೆ ಅನ್ಯಾಯ ಆಗಬಾರದು. ಯಾಕಂದ್ರೆ ನಾವು ಸರ್ವೇ ಜನ ಸುಖಿನೋ ಭವಂತು ಎಂಬ ನಾಣ್ಣುಡಿಯಲ್ಲಿ ಶಬ್ದ ವಾಕ್ಯದಲ್ಲಿ ನಾವು ನಂಬಿಕೊಂಡವರು ಎಲ್ರಿಗೂ ಸಮಾನವಾದ ಅವಕಾಶ ಸಿಗಬೇಕು. ಹೀಗಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸರ ವರದಿಯ ಒಂದು ಹಿನ್ನೆಲೆ ತೆಗೆದುಕೊಂಡು ನಿರ್ಣಯವನ್ನು ಪುನರ್ ಪರಿಶೀಲನೆ ಮಾಡಿ ಅಲೆಮಾರಿ ಮತ್ತು ಅಲೆಮಾರಿ ಪರಿಶಿಷ್ಟ ಜಾತಿಯವರಿಗೆ ವಿಶೇಷ ಸೌಲಭ್ಯ ಅಷ್ಟೇ ಅಲ್ಲದೆ ಹಾಗೆ ಬೇರೆನೇ ಒಂದು ಮೀಸಲಾತಿ ವರ್ಗೀಕರಣ ಮಾಡಿ ನಮಗೆ ಆದಂತಹ ಅನ್ಯಾಯವನ್ನ ಸರಿಪಡಿಸಿ ಬೇಕಾದ್ರೆ 17% ಆದಂತಹ ಒಂದು ಮೀಸಲಾತಿ ಪ್ರಮಾಣವನ್ನ 20ಕ್ಕೆ ಇರಿಸಲಿ ತಪ್ಪಿಲ್ಲ. ಯಾಕಂದ್ರೆ ಈ ನಾಡಿನ ಈ ದೇಶದ ವರ್ಗಾಯಿಸಿ ರಾಜ್ಯಗಳಿದ ಬಗ್ಗೆ ಸಂದರ್ಭ ಪರಿಸ್ಥಿತಿ ವಿವೇಚನೆಗೆ ನಿರ್ಧಾರ ತೆಗೆದುಕೊಳ್ಳುವಂತ ಒಂದು ಸೂಚನೆಯನ್ನ ಸರ್ವೋಚ್ಚ ನ್ಯಾಯಾಲಯ ರಾಜ್ಯಗಳಿಗೆ ಕೊಡ್ತದೆ. ಆವಾಗ ಇದೇ ಭಾರತೀಯ ಜನತಾ ಪಕ್ಷದ ಹಲವಾರು ನಾಯಕರು ಇದರ ಪರವಾಗಿ ಸರ್ಕಾರ ಮೇಲೆ ಒತ್ತಡ ಹಾಕಿದಾಗ ಸರ್ಕಾರ ಕೂಡ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ನೇತೃತ್ವದಲ್ಲಿ ಏಕಸದಸ್ಯ ಆಯೋಗವನ್ನು ರಚಿಸಿ ಅದರ ಮುಖೇನ ರಾಜ್ಯದಲ್ಲಿರುವಂತಹ ಪರಿಶಿಷ್ಟ ಜಾತಿಗಳ ಒಂದು ಸಮೀಕ್ಷೆ ಮಾಡೋಕೆ ಪರಮಾಧಿಕಾರ. ಅದಕ್ಕಿಂತ ಮುಂಚೆ ಇರುವಂತಹ ದತ್ತಾಂಶಗಳನ್ನು ಪರಿಶೀಲನೆ ಮಾಡಿ ಕೊಡಿ ಅಂತ ಹೇಳಿದ್ರು. ದತ್ತಾಂಶಗಳು ಸರ್ಕಾರದಲ್ಲಿ ಕೂಡ ಸರಿಯಾಗಿ ಇರಲಿಲ್ಲ. ಸರ್ಕಾರಕ್ಕೆ RTIದಲ್ಲಿ ನಾವು ಅಪ್ಲಿಕೇಶನ್ ಹಾಕಿದಾಗ ಕೂಡ ಜಿಲ್ಲೆಯಲ್ಲಿರುವಂತಹ ತಾಂಡಗಳ ಸಂಖ್ಯೆಗಳು ಗೊತ್ತಿರಲಿಲ್ಲ. ಆ ಮಟ್ಟಕ್ಕಿದ್ದಾಗ ಅದು ಸರಿಯಾಗುವುದನ್ನು ತಿಳ್ಕೊಂಡು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ಆಯೋಗದಲ್ಲಿ ರಾಜ್ಯಾದ್ಯಂತ ಒಂದು ಸಮೀಕ್ಷೆಯನ್ನು ಮಾಡಿಸಿದೆ. ತಮಗೆಲ್ಲ ತಿಳಿದಂತೆ ಬಂಜಾರ, ಕೊರಮ, ಭೋವಿ ಬಹುತೇಕವಾಗಿ ಅವರು ನಡೆಸಿದಂತಹ ಒಂದು ಸರ್ವೆ ಸಂದರ್ಭದಲ್ಲಿ 100ಕ್ಕೆ 90 ಜನ ಗುಳೆ ಹೋಗಿರ್ತಾರೆ. ಹಲವಾರು ತಾಂಡಗಳಲ್ಲಿ ಸರಿಯಾದ ಒಂದು ಸಮೀಕ್ಷೆ ಆಗಲಿಲ್ಲ. ಸಮೀಕ್ಷೆಗೆ ಹೋದಂತಹ ಶಿಕ್ಷಕರ ಮೊಬೈಲ್ಗಳ ಆಪ್ಗಳು ಸರಿಯಾಗಿ ಕೆಲಸ ಮಾಡಲಿಲ್ಲ. ಟೆಕ್ನಿಕಲ್ ಇಶ್ಯೂಗಳು ಸಾಕಷ್ಟಿದ್ದು ಎಲ್ಲಾ ಸಮಸ್ಯೆಗಳನ್ನ ನ್ಯಾಯಮೂರ್ತಿ ದಾಸ್ ಅವರಿಗೆ ನಾವು ಗಮನಕ್ಕೆ ತಂದಿವಿ. ಸರ್ಕಾರಕ್ಕೂ ತಮ್ಮಗಳ ಮಾಧ್ಯಮಗಳ ಮುಖೇನ ಕೂಡ ನಾವು ವಿಷಯಗಳನ್ನು ತಿಳಿಸಕ್ಕೆ ಪ್ರಯತ್ನ ಮಾಡಿದ್ವಿ. ಆದರೂ ಕೂಡ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ನಾವು ಅವ್ರ ಭೇಟಿಯಾದಾಗ ನಮ್ಮನ್ನೆಲ್ಲ ಉದ್ದೇಶಿಸಿ ಸೂಕ್ತವಾದ ನಿರ್ಣಯ ತೆಗೆದುಕೊಳ್ತೀವಿ, ಯಾವುದೇ ಗಡಿಬಿಡಿ ನಮಗೂ ಇಲ್ಲ, ಆತಂಕಕ್ಕೆ ಕೊಡುವಂತಹ ಅವಶ್ಯಕತೆ ಇಲ್ಲ ಅಂತ ಒಂದು ಭರವಸೆ ಕೊಟ್ಟಾಗ ನಾವು ಕೂಡ ಸಹಕಾರ ಕೊಟ್ಟು ಬಹುತೇಕ ತಾಣಗಳಲ್ಲಿ ಸಮೀಕ್ಷೆ ನಡೆಯುವಂತೆ ಸಹಾಯ ಮಾಡಿ. ಆದರೆ ನಗರ ಪ್ರದೇಶಗಳ ತಾಂಡಗಳಾದ್ರೆ ಅಲ್ಲೇ ಒಂದೇ ಕಡೆ ಜನ ಸಿಗ್ಬೋದು, ಹಾಡಿಗಳಲ್ಲಿ ಸಿಗಬಹುದು, ಹಟ್ಟಿಗಳಲ್ಲಿ ಸಿಗಬಹುದು, ಒಟ್ಟರ ವಾಡಿಗಳ ಜನ ಒಂದೇ ಕಡೆ ಸಿಗಬಹುದು. ಆದರೆ ನಗರವಾಸಿ ಇದ್ದಾಗ ನಾವೆಲ್ಲ ಹಂಚಿ ಹೋಗಿರ್ತೀವಿ. ಹಲವಾರು ಮನೆಗಳಿಗೆ ಸಮೀಕ್ಷೆಗೆ ಈ ಸಮೀಕ್ಷೆಕಾರರು ಹೋಗಲೇ ಇಲ್ಲ, ಸರಿಯಾದ ಮಾಹಿತಿ ಕಲೆಕ್ಟ್ ಆಗಲಿಲ್ಲ. ಸಂಖ್ಯಾ ದೃಷ್ಟಿಯಿಂದ ಅತಿ ಕಡಿಮೆ ಸಂಖ್ಯೆಯನ್ನ ಬಂಜಾರ, ಭಜಂತ್ರಿ, ಗೋಳಿಗಳ ಸಂಖ್ಯೆ ಇವತ್ತು ತೋರಿಸಿದ್ದಾರೆ. ಅದರ ಮೇಲೆ ಅವಲಂಬಿತವಾಗಿ ಇವತ್ತು ಸರ್ಕಾರ ABC ಅಂತ 3 ಭಾಗಗಳಲ್ಲಿ ಅದನ್ನ ಡಿವೈಡ್ ಮಾಡಿ ಎಡ ಮತ್ತು ಬಲ ಅಂತ ಒಂದು ಶಬ್ದವನ್ನ ಅಸಂವಿಧಾತ್ಮಕ ಶಬ್ದವನ್ನು ಬಳಸ್ತಾರೆ. ಇನ್ನೊಂದು ಅಸಂವಿಧಾತ್ಮಕ ಶಬ್ದ ಅಸ್ಪರ್ಶ ಅಂತ ಬಳಸ್ಕೊಂಡಿರೋದು ಕೂಡ ಇವು ಸಂವಿಧಾನ ವಿರೋಧಿ ಶಬ್ದಗಳೇ. ಸಂವಿಧಾನದಲ್ಲಿ ಶಬ್ದಗಳಿಗೆ ಮಾನ್ಯತೆ ಇಲ್ಲ, ಅವಕಾಶಗಳು ಕೂಡ ಇಲ್ಲ. ಪರಿಶಿಷ್ಟ ಜಾತಿ ಅಷ್ಟೇ ಬರ್ತದೆ ವಿನಃ ಅಲ್ಲಿ ಸ್ಪರ್ಶರು ಅಸ್ಪರ್ಶರು ಅಂತ ಯಾವುದೇ ರೀತಿಯಿಂದ ವಿಂಗಡಣೆ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಇವೆರಡೂ ಶಬ್ದಗಳನ್ನ ನಾನು ಕಠೋರವಾಗಿ ನಾನು ಖಂಡಿಸ್ತೇನೆ ಬಳಕೆಗೆ. ತಂತ್ರ ಅವರು 6-6-5 ಅಂತ ಡಿವೈಡ್ ಮಾಡ್ತಾರೆ. 6% ಎಡ, 6% ಬಲ ಅಂತಂದು ಅದಕ್ಕೆ AB ಅಂತ ಗ್ರೂಪ್ ಹೇಳ್ತಾರೆ. C ಗ್ರೂಪ್ ಅಲ್ಲಿ ಯಾವುದು ಮಾಧುಸ್ವಾಮಿ ಗ್ರೂಪ್ ಅಲ್ಲಿ ಅಲೆಮಾರಿಗಳನ್ನ ಬೇರೆ ಡಿ ಮಾಡಿದ್ರು ಅವರೆಲ್ಲ ತಂದು ಈ C ಗ್ರೂಪ್ ಅಲ್ಲಿ ಸೇರಿಸಿ ಇದ್ದಂತಹ 4 ಜಾತಿಗಳ ಒಂದು ವಿಭಾಗವನ್ನ 59 ಜನ 63 ಸಂಖ್ಯೆ ಹೆಚ್ಚಿಸಿ 4.5 ಮತ್ತು 1 ಇದ್ದಂತಹ ಮುಂಚೆ ಇದ್ದಂತಹ 5.5ನ ಅರ್ಧ ಕತ್ತ ಶಹೀದ ಮಾಡಿ ಇನ್ನೂ 10% ನಮ್ಮ
ಬೇರೆ ದಲಿತ ಬಂಧುಗಳಿಗೆ ಕೊಟ್ಟು 63 ಜಾತಿಗಳಿಗೆ 5% ಕೊಟ್ಟದನ್ನ ಇವತ್ತು ಇಡಿಯಾದ ಸಮಾಜ ಒಕ್ಕೋರಲಿಂದ ವಿರೋಧ ಮಾಡ್ತದೆ ಅನ್ನೋ ವಿಷಯನ ತಮ್ಮ ಮುಖೇನ ಸನ್ಮಾನ್ಯ ಸರ್ಕಾರಕ್ಕೆ ನಾನು ತಿಳಿಸಕ್ಕೆ ಇಚ್ಛೆಪಡ್ತೇನೆ. ಸಮಾಜಕ್ಕೆ ಸಮಸ್ಯೆ ಆದಾಗ, ಅನ್ಯಾಯ ಆದಾಗ ರಾಜಕೀಯ ರಹಿತವಾಗಿ ಹೋರಾಟ ಮಾಡುವುದು ಸಾಮಾಜಿಕ ಚಿಂತನೆ ಉಳ್ಳವರು, ಸಾಮಾಜಿಕ ಬದ್ಧತೆ ಉಳ್ಳವರು, ಸಮಾಜವನ್ನ ಸಂಘಟಿತವಾಗಿ ತೆಗೆದುಕೊಂಡು ಹೋಗೋರು ಮಾಡಬೇಕಂತ ಕೆಲಸ. ಎಲ್ಲ ಸಂದರ್ಭಗಳು ರಾಜಕಾರಣ ಮಾಡಕ್ ಬರೋದಿಲ್ಲ. ಇಡಿಯಾದ ಸಮಾಜಕ್ಕೆ ಪೆಟ್ಟು ಬೀಳುವಂತ ಸಂದರ್ಭ ಬಂದಾಗ ನಮ್ಮ ಪಕ್ಷದ ಲೇಬಲ್ಗಳನ್ನ ಪಕ್ಕದಲ್ಲಿಟ್ಟು ಸಮಾಜಕ್ಕೆ ಹಿತಕ್ಕೋಸ್ಕರ ನಿಲ್ಬೇಕಾಗ್ತದೆ. ಅದು ಪ್ರತಿಯೊಬ್ಬ ಆ ಸಮಾಜದ ವ್ಯಕ್ತಿಯ ಆದ್ಯ ಕರ್ತವ್ಯ ಅಂತ ನಾನು ಭಾವಿಸಿದ್ದೀನಿ, ತಿಳ್ಕೊಂಡಿದ್ದೀನಿ. ಹಾಗೆ ನಿನ್ನೆ ಜರುಗಿದಂತಹ ವಿಜಯಪುರ ಜಿಲ್ಲಾ ಮಟ್ಟದ ನ್ಯಾಯಮೂರ್ತಿ ನಾಗಮೋಹನ್ ಕೊಟ್ಟಂತಹ ಒಳ ಮೀಸಲಾತಿ ವಿರೋಧಿ ಹೋರಾಟದಲ್ಲಿ ಪೂರ್ವಭಾವಿ ಪಕ್ಷಾತೀತವಾಗಿರಬೇಕು, ನೀವು ಕಾಂಗ್ರೆಸ್ ಪಕ್ಷದ ಮುಖಂಡರು ತಾವು ಕೂಡ ಬರಬೇಕು ಅಂತ ನಮಗೆ ಈ ಹೋರಾಟದ ಮುಖಂಡರುಗಳು ಬಂದು ಸಂಪರ್ಕಿಸಿದಾಗ ನಾವು ಖಂಡಿತ ಒಪ್ಕೊಂಡಿದ್ವಿ. ಪಕ್ಷಾತೀತವಾಗಿಯೇ ಹೋರಾಟ ಮಾಡ್ತಿದ್ರೆ ಸಮಾಜ ಹಿತಕ್ಕಾಗಿ, ಸಮಾಜದ ಏಕತೆಗಾಗಿ, ಸಂಘಟನೆಗೋಸ್ಕರ ನಾವು ಪಕ್ಷ ಬೇಕು. ನಿಮಗೆ ಸಹಾಯ ಸಹಕಾರ, ನೈತಿಕ, ಆರ್ಥಿಕ, ದೈಹಿಕವಾಗಿ ಕೂಡ ನಿಮಗೆ ನಾವು ಪ್ರತಿಭಟನೆ ಅದು ಪಕ್ಷಾತೀತವಾಗಿ ಆಗಿದ್ದೇ ಆದರೆ ಬಹುಶಃ ಇಲ್ಲಿವರೆಗೂ ಆದಂತಹ ಹೋರಾಟಗಳ ಒಂದು ದಾಖಲೆಯನ್ನು ನೋಡಿದರೆ ನಭೂತೋನೋ ಭವಿಷ್ಯಕ್ಕೆ ಎಂಬ ರೀತಿಯಲ್ಲಿ ಅದು ಹೋರಾಟ ಆಗ್ತದೆ. ಆದ್ರೆ ಅದನ್ನ ಮುಂಚಿನಿರುವಂತಹ ನಾಯಕರು ಪಕ್ಷಾತೀತವಾಗಿ ನಡೆಸುವಂತಹ, ಒಪ್ಪಿಕೊಳ್ಳುವಂತಹ, ಎಲ್ಲರನ್ನು ಅಪ್ಪಿಕೊಂಡು ತೆಗೆದುಕೊಂಡು ಹೋಗುವಂತಹ ಒಂದು ರಾಷ್ಟ್ರತೆ, ವಿಶಾಲ ಮನೋಭಾವನೆ ತೋರಿಸ್ಲಿ ಅಂತ ಅವರೆಲ್ಲರೂ ಅವ್ರಿಗೆ ನಂತರ ಅಂದ್ರೆ ಸಮಾಜ ಕೆಲಸ ಕೇಳಬಾರ್ದು ಅಂತ ನಾವು ಉದ್ದೇಶ ತರ್ಕೊಂಡ್ಬಿಟ್ಟಿವಿ. ನಂತರದಲ್ಲಿ ಒಂದು ಸಣ್ಣ ಸಭೆ ಆದೇಶ ಬಿಟ್ಟಲಾದ್ಮೇಲೆ ಎಲ್ಲ ಹಿರಿಯರು, ಸ್ವಾಮೀಜಿ ಕೂಡ ಯಾರು ಮಾಡಿದ್ರು ಅವರು ಹೇಳಿದ್ರು ಆಗ ಈ ತರ ಆಗಬಾರ್ದು. ಪೂರ್ತಿಯಾಗಿ ಅವ್ರು ಹೇಳುವಂತಹ ತಾವು ತೆಗೆದುಕೊಂಡಂತಹ ನಿರ್ಣಯ ಐತಿಹಾಸಿಕವಾಗ್ತದೆ. ಬರುವಂತಹ ಶತಮಾನಗಳಲ್ಲಿ ತಮ್ಮ ಹೆಸರುಗಳು ಅಜರಾಮರ ಆಗ್ತದೆ. ಆ ನಿಟ್ಟಲ್ಲಿ ಬೆರೆತಿದ್ದ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ನಿರ್ಣಯ ತೆಗೆದುಕೊಟ್ಟಂತದ್ದು ಅತೀವಾದ ವಿಶ್ವಾಸ, ನಂಬಿಕೆ ಇದೆ. ಆ ನಿಟ್ಟಿನ ಸಮಾಜ ಬಂಧುಗಳಿಗೆ ತಮ್ಮ ಮುಖೇನ ಹೇಳೋದಂದ್ರೆ ಹೋರಾಟ ಪಕ್ಷಾತೀತವಾಗಲಿ, ಯಾವುದೇ ಪಕ್ಷದ ಧ್ವಜದ ಅಡಿ ಆಗುವುದು ಬೇಡ, ನಾವು ಯಾವುದೇ ಪಕ್ಷದ ಅಡಿಯಾಳುಗಳು ಆಗೋದು ಬೇಡ. ಇದು ಸಮಾಜದ ಹಿತಾಸಕ್ತಿ, ಸಮಸ್ತ ದಲಿತರ ಹಿತಾಸಕ್ತಿ, ಎಲ್ಲರೂ ಒಕ್ಕಟ್ಟಿಂದ ಹೋರಾಟ ಆಗಬೇಕೆಂಬ ಸಂದೇಶ ನಮ್ಮಿಂದ ಹೋಗಲಿ ಅಂತ ಅಭಿಪ್ರಾಯದಿಂದ ಇವತ್ತು ಈ ಒಂದು ಮಾಧ್ಯಮಗೋಷ್ಠಿಗೆ ತಮ್ಮೆಲ್ಲರಿಗೂ ವಂದನೆ, ಅಭಿನಂದನೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BK ನ್ಯೂಸ್ ಕನ್ನಡ.